ஆர்டரை மெயின்டைன் பண்ண முடியலன்னா எல்லாரும் ரிசைன் பண்ணிட்டு போங்கய்யா. ஒரு வாரத்தில் என்கவுண்டர் பண்ணியா? தேவையில்லை சார், ஒரு வாரம் ரொம்ப அதிகம். 3 நாளில் டிபார்ட்மெண்ட்டுக்கு நல்ல பேர் வரும். அதை உளர விடக்கூடாது சார். அவன் கிட்ட வக்கீல் படையே இருக்கு. அவன் நெட்வொர்க்ல 2000 பேருக்கு மேல இருக்கிறாங்க. இவ்வளவு பெரிய போலீஸ் ஃபோர்ஸ், வெப்பன்ஸ் பவர் இருந்தும் ஒரு கிரிமினல் அக்யூஸ் பண்ணிட்டு இருக்காங்க சொன்னா அங்க போலீஸ் சரியா வேலை செய்யலன்னு அர்த்தம். சும்மா பேசிட்டு இந்த பிரயோஜனம் இல்லை. அவனை தூக்குவாங்க. என்னை எந்த போஸ்ட்ல தூக்கி அடிச்சாலும் நான் அதே போலீஸ்காரன் தான். என்கிட்ட இருந்தவனை யாராலையும் ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಪ್ರಿಯ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಸಿನಿಮಾ ವೆಟ್ಟಯನ್. ಈ ಸಿನಿಮಾ ಏನು ಹೇಳುತ್ತೆ, ಹೇಗಿದೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ರಿವ್ಯೂನ. ಮೂವಿ ಬಂದ್ಬಿಟ್ಟು ರಜನಿಕಾಂತ್ ಅವರ ವೆಟ್ಟಯನ್ ಒಂದು ಮಾಸ್ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಆಗಿದ್ದು, ಕತೆ, ಸ್ಟೈಲ್ ಮತ್ತು ಮೆಸೇಜ್ ಮೂರು ಕೂಡ ಸೇರಿಕೊಂಡಿರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ನಮಗೆ ಆ್ಯಕ್ಷನ್, ಎಮೋಷನ್ ಮತ್ತು ಸಮಾಜಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುವ ಸಿನಿಮಾ ಅಂತಾನೆ ಹೇಳಬೇಕು. ಈ ಸಿನಿಮಾ ಬಂದ್ಬಿಟ್ಟು ಒಂದು ಕಥೆ ಪೊಲೀಸ್ ಆಫೀಸರ್ ಸುತ್ತುತ್ತಿರುತ್ತೆ. ಅವರ ತುಂಬ ಸ್ಟ್ರಿಕ್ಟ್, ಹಾನೆಸ್ಟ್ ಮತ್ತು ಜಸ್ಟಿಸ್ ಮೇಲೆ ನಂಬಿಕೆ ಇಟ್ಟಿರುವಂಥ ವ್ಯಕ್ತಿಯಾಗಿರ್ತಾರೆ. ಮೂವಿನ ನೋಡ್ತಾ ಹೋದರೆ ಒಂದು ದೊಡ್ಡ ಕ್ರೈಮ್ ಆಗುತ್ತೆ. ಅದನ್ನು ತನಿಖೆ ಮಾಡೋ ಸಮಯದಲ್ಲಿ ಅವರು ಒಂದು ದೊಡ್ಡ ಸಿಸ್ಟಮನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ಕರಪ್ಷನ್, ಪಾಲಿಟಿಕ್ಸ್ ಮತ್ತು ಪವರ್ ಮಿಸ್ಯೂಸ್ ಎಲ್ಲವೂ ಕೂಡ ಮಿಕ್ಸ್ ಆಗಿರೋದನ್ನು ಕಾಣುತ್ತೆ. ಹೀರೋದಲ್ಲಿ ಇರೋದು ಒಂದೇ ಗೋಲ್, ನ್ಯಾಯ ಕೊಡಬೇಕು. ಆದರೆ ಇದು ಸಿಂಪಲ್ ಫೈಟ್ ಅಲ್ಲ, ಅವನಿಗೆ ಎದುರಾಗಿ ಬರೋದು ಎಂಟೈರ್ ಸಿಸ್ಟಮ್. ಇದರಿಂದ ಕತೆ ತುಂಬ ಇಂಟೆನ್ಸ್ ಆಗುತ್ತೆ. ಸ್ಪೆಷಲಿ ಹೀರೋ ಪರ್ಫಾರ್ಮೆನ್ಸ್ ಹೇಳಬೇಕಂದ್ರೆ ಫುಲ್ ಪವರ್ಫುಲ್. ಡೈಲಾಗ್ ಡೆಲಿವರಿ, ಸ್ಕ್ರೀನ್ ಪರ್ಪಸ್ ಸೂಪರ್ ಮತ್ತು ಆ್ಯಕ್ಷನ್ ತುಂಬಿರುವಂಥ ಸೀನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೂವಿಯಲ್ಲಿ ಆ್ಯಕ್ಷನ್ ಸೀನ್ಗಳಲ್ಲಿ ಎನರ್ಜಿ ಟಾಪ್ ಲೆವೆಲ್, ಎಮೋಷ್ನಲ್ ಸೀನ್ಸಲ್ಲೂ ಅವರು ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ಅಂತಲೇ ನೋಡ್ಬೋದು. ಮೂವಿಯಲ್ಲಿ ಸ್ಪೆಷಲಿ ಹೇಳಬೇಕಾದ್ರೆ ವಿಲನ್ ಪಾತ್ರ ಕೂಡ ಸ್ಟ್ರಾಂಗ್ ಆಗಿದೆ. ಹೀರೋ ವಿಲನ್ ಕ್ಲಾಶ್ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಅಂತಲೇ ಹೇಳಬೇಕು. ಹಾಗೆ ಅದರ ಜೊತೆಗೆ ಸಪೋರ್ಟಿಂಗ್ ಕಾಸ್ಟ್ ಕೂಡ ತಮ್ಮ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಮ್ಯೂಸಿಕ್ ಓಕೆ ಅಂತಲೇ ಹೇಳ್ಬೋದು. ಸಾಂಗ್ ಹೆಚ್ಚು ಮೆಮೊರೇಬಲ್ ಆಗಿಲ್ಲ, ಆದರೆ BGM ಆ್ಯಕ್ಷನ್ ಸೀನ್ಸಲ್ಲಿ ಗೂಸೆ ಬಂಪ್ಸ್ ಕೊಡುತ್ತೆ. ಹಾಗೆ ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ BGM ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಡೈರೆಕ್ಟರ್ ಕಥೆಯನ್ನು ಸ್ಟ್ರಾಂಗ್ ಮೆಸೇಜ್ ಜೊತೆಗೆ ಪ್ರೆಸೆಂಟ್ ಮಾಡಿದ್ದಾರೆ. ಮೂವಿಯಲ್ಲಿ ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿದೆ, ವಿಜುವಲ್ ಸ್ಟೈಲ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಟೈಟ್ ಆಗಿದೆ, ಇನ್ನೂ ಬೆಟರ್ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಕೆಲವು ಸೀನ್ಸ್ ಸ್ವಲ್ಪ ಪ್ರೆಡಿಕ್ಟಬಲ್ ಅನಿಸುತ್ತವೆ, ಆದರೆ ಓವರಾಲ್ ಎಂಗೇಜಿಂಗ್ ಆಗಿದೆ. ಮೂವಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ನೋಡ್ತಾ ಹೋದರೆ, ಪಾಸಿಟಿವ್ ಪಾಯಿಂಟಲ್ಲಿ ಹೀರೋ ಪರ್ಫಾರ್ಮೆನ್ಸ್, ಆ್ಯಕ್ಷನ್ ಸೀನ್ಸ್, ಸ್ಟ್ರಾಂಗ್ ಮೆಸೇಜ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಸಖತ್ತಾಗಿದ್ದು ಪಾಸಿಟಿವ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ನೆಗೆಟಿವ್ ಬಗ್ಗೆ ನೋಡ್ತಾ ಹೋದರೆ ಎಲ್ಲೂ ನೆಗೆಟಿವ್ ಕಾಣಲ್ಲ, ಆದರೂ ಸ್ಲೋ ಪೇಸಿಂಗ್ ಇನ್ ಸಮ್ ಪಾರ್ಟ್ಸ್, ಪ್ರೆಡಿಕ್ಟೇಬಲ್ ಸೀನ್ಸಲ್ಲಿ ಮತ್ತು ಸಾಂಗ್ಸ್ ಎವರೇಜಲ್ಲಿ ಸ್ವಲ್ಪ ಏನು ನೆಗೆಟಿವ್ ಅನ್ಬೋದು. ಮೂವಿ ಕಾಸ್ಟಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ ರಜನಿಕಾಂತ್ ಅವರು SP ಅಥ್ಯನ್ IPS ಆಫೀಸರ್ ಆಗಿ ಈ ಒಂದು ಮೂವಿಯಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಅದರ ಜೊತೆಗೆ ಇನ್ನೂ ಹಲವಾರು ಮೇನ್ ರೋಲಲ್ಲಿ ಕಾಣಿಸ್ಕೊಳ್ಳೋರಂದರೆ ಅಮಿತಾಬ್ ಬಚ್ಚನ್, DGP ಸತ್ಯದೇವ್ ಮತ್ತು ಫಹದ್ ಫಾಜಿಲ್ ಪ್ಯಾಟ್ರಿಕ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೂ ರಣಾಡು ಗುಬಾಟಿ ನಟರಾಜ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ನಂಜು ವಾರಿಯರ್ ತಾರಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ರಿತಿಕಾ ಸಿಂಗ್ ರೂಪಾ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ದರ್ಶನ್ ವಿಜಯನ್ ಶರಣ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಜೊತೆಗೆ ಕಿಶೋರ್ ಕುಮಾರ್ ಜಿ, ರೋಹಿಣಿ ರಾವ್ ರಮೇಶ್, ಅಭಿರಾಮಿ, ರಮೇಶ್ ತಿಲಕ್ ಆ್ಯಂಡ್ GM ಸುಂದರ್ ಅವರು ಈ ಒಂದು ಮೂವಿಯಲ್ಲಿ ಸ್ಟಾರ್ ಕಾಸ್ಟಿಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಒಂದು ಮಲ್ಟಿ ಸ್ಟಾರರ್ ಮೂವಿ ಆಗಿದ್ದು ಎಲ್ಲ ಪ್ರಮುಖ ಪಾತ್ರಗಳು ಕಥೆಯಲ್ಲಿ ಮಾತು ಬಂದಿವೆ ಅಂತಲೂ ಹೇಳ್ಬೋದು. ಮೂವಿಯ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಹೋದರೆ ನಿರ್ದೇಶಕರು TJ ಜ್ಞಾನವೇಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಕಥೆಯ ಬಗ್ಗೆ ಹೇಳ್ತಾ ಹೋದರೆ TJ ಜ್ಞಾನವೇಲ್ ಅವರೇ ಈ ಒಂದು ಮೂವಿಯ ಕಥೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಮೂವಿಯ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ SR ಕಾಥೀರ್ ಅವರು ಈ ಒಂದು ಮೂವಿಯಲ್ಲಿ ಸಿನಿಮ್ಯಾಟೋಗ್ರಫಿನ ಹ್ಯಾಂಡಲ್ ಮಾಡಿದ್ದಾರೆ. ಸಂಗೀತದ ಬಗ್ಗೆ ನೋಡ್ತಾ ಹೋದರೆ ಅನಿರುದ್ಧ್ ರವಿಚಂದ್ರ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಹಾಗೆ ನಿರ್ಮಾಪಕರ ಬಗ್ಗೆ ನೋಡ್ತಾ ಹೋದರೆ ಸುಭಾಕರಣ್ ಅಲ್ಲಿಗಿರಾಜ್
ಈ ಒಂದು ಮೂವಿಯ ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದಾರೆ. ಮೂವಿಯ ರಿಲೀಸಿಂಗ್ ಬಗ್ಗೆ ನೋಡ್ತಾ ಹೋದರೆ 10 ಅಕ್ಟೋಬರ್ 2024ರಲ್ಲಿ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಇದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದ್ದು ಎನ್ಕೌಂಟರ್ ಕಿಲ್ಲಿಂಗ್ ವಿಷಯದ ಮೇಲೆ ಕತೆ ನಡೆಯುತ್ತದೆ. ಈ ಒಂದು ಮೂವಿಯ ಶೂಟಿಂಗ್ನ ಇಂಡಿಯಾದಲ್ಲಿ ಹಲವಾರು ಸ್ಥಳಗಳಲ್ಲಿ ಶೂಟ್ ಮಾಡಲಾಗಿದೆ. ಚೆನ್ನೈ, ಮುಂಬೈ, ಹೈದರಾಬಾದ್ ಇತ್ಯಾದಿ ಸ್ಥಳಗಳಲ್ಲಿ ಈ ಒಂದು ಮೂವಿನ ಶೂಟ್ ಮಾಡಲಾಗಿದೆ. ರಜನಿಕಾಂತ್ ಅವರ 174ನೇ ಅಥವಾ 170ನೇ ಸಿನಿಮಾ ಎಂದು ಗುರುತಿಸಲಾಗಿದೆ. ಸೊ ಇದಾಗಿತ್ತು 2024ರಲ್ಲಿ ರಿಲೀಸ್ ಆಗಿರುವಂಥ ರಜನಿಕಾಂತ್ ಅವರ ವೆಟ್ಟೈನ್ ಮೂವಿಯ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.